ಜೈ ಹಿಂದ್. ಎಲ್ಲ ನನ್ನ CRPF ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಎಸ್ಪಿರೆಂಟ್ಸ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ 9,175 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದರೆ. ಸೊ ಈ ಹುದ್ದೆಗಳಿಗೆ ಪ್ರತಿಯೊಂದು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸೊ ಇದರಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನಿನ್ನೆ ತಾನೇ ಇದರಲ್ಲಿ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಸೊ ಎಷ್ಟೋ ವಿದ್ಯಾರ್ಥಿಗಳು ಸರ್ ನಂದು ಕೂಡ ಏಜ್ ಬರಲಿಲ್ಲ ಅಂತ ಹೇಳಿಕೆಶಿಂದ ಎಷ್ಟೋ ಅಭ್ಯರ್ಥಿಗಳು ಮನ ನೊಂದಿದ್ದಾರೆ. ಸೊ ಅಂತವರಿಗೆ ಒಂದು ಸಿಹಿ ಸುದ್ದಿನ ಅನ್ಕೊಳ್ಬಹುದು. ನೋಡ್ಕೊಡ್ರಿ, ಇದರಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಯೋಮಿತಿಯಲ್ಲಿ ಎಷ್ಟು ಸಡಿಲಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕೆಶಿಂದ ಆಲ್ಮೋಸ್ಟ್ ಆಲ್ ಈ ಹುದ್ದೆಗೆ ಈ ಸರಿ ಎಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸೊ ವಯೋಮಿತಿ ಹೇಳ್ತೀನಿ, ವಯೋಮಿತಿಯನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಎಷ್ಟು ಏಜ್ ಅಂತ ಹಿಡಿದು ಎಷ್ಟು ಏಜ್ ಇದ್ದವ್ರ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಏಜ್ ಕ್ಯಾಲ್ಕುಲೇಟ್ ಅನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ನೀವೇನಾದ್ರೂ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರಿ ಅಪ್ಪ ಅಂತಂದ್ರೆ, ಇಲ್ಲ ಸರ್ ನಾನು ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಹಾಕ್ಬೇಕು ಅಂತ ಮಾಡಿದೀನಿಪ್ಪ ಅಂತಂದ್ರೆ, ಸೊ ಅಂತವ್ರು ನೋಡ್ಕೊಳ್ರಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ 21 ವಯಸ್ಸಿನಿಂದ ಹಿಡಿದು 27 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅಂದ್ರೆ OBC ದವರಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರ್ತದೆ, ಮತ್ತೆ SC ST ದವರಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಇನ್ನು ಉಳಿದಿರ್ತಕ್ಕಂಥ ಆಲ್ ಟ್ರೇಡ್, ಯಾವುದೇ ಒಂದು ಟ್ರೇಡ್ ಆಗಿರಲಿ, ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕಲ್ ಆಗಿರಲಿ, ವೆಹಿಕಲ್ ಆಗಿರಲಿ, ಕಾಬ್ಲರ್ ಆಗಿರಲಿ, ಕಾರ್ಪೆಂಟರ್ ಆಗಿರಲಿ, ಟೇಲರ್ ಆಗಿರಲಿ, ಬ್ರಾಸ್ ಬ್ಯಾಂಡ್ ಆಗಿರಲಿ, ಪೈಪ್ ಬ್ಯಾಂಡ್ ಆಗಿರಲಿ, ಗಾರ್ಡನರ್ ಆಗಿರಲಿ, ಬಗ್ಲರ್, ಪೇಂಟರ್, ಕುಕ್, ಬಾರ್ಬರ್ ಕಮ್ ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್, ನೆಕ್ಸ್ಟ್ ವಾಷರ್ಮ್ಯಾನ್ ಅಂಡ್ ವುಮೆನ್, ನೆಕ್ಸ್ಟ್ ವಾಟರ್ ಕ್ಯಾರಿಯರ್, ಸಫಾಯಿ ಕರ್ಮಚಾರಿ, ಮಾಸನ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಇವೆಲ್ಲ ಟ್ರೇಡ್ಗಳಿಗೆ ಎಷ್ಟು ಏಜ್ ಇದೆಯಪ್ಪ ಅಂದ್ರೆ 18 ವಯಸ್ಸಿನಿಂದ ಹಿಡಿದು 23 ಏಜ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. 18 to 23. OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ನೆಕ್ಸ್ಟ್ ಅದೇ ತರನಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿದೆ. ಸೊ ನಿನ್ನೆ ತಾನೇ ಅಪ್ಡೇಟ್ ಅನ್ನ ಮಾಡಿದರೆ. ಸೊ ಏನಪ್ಪಾ ಅಂತಾರೆ, ಮಂತ್ ಮಾತ್ರ ಚೇಂಜಸ್ ಅನ್ನ ಮಾಡಿದ್ದಾರೆ. ಎಷ್ಟೋ ಅಭ್ಯರ್ಥಿಗಳದು 2 ತಿಂಗಳು 3 ತಿಂಗಳಲ್ಲಿ ಅಪ್ಲಿಕೇಶನ್ ಅನ್ನ ತಗೊಳ್ತಿರ್ಲಿಲ್ಲ. ಸೊ ಅಂತವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಮಾಡಿದ್ದಾರೆ. ಸೊ ಹೆಚ್ಚಳವನ್ನ ಮಾಡಿದ್ದಾರೆ. ಸೊ ಈ ಸರಿ ನೀವು ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬಹುದು. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಕ್ಕ ರೆಡಿ ಆಗ್ರಿ. ಅದು ಅಪ್ಲೈ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ನೋಡ್ಕೊಡ್ರಿ, ಅಪ್ಲೈ ಡೇಟ್ ಬಂದ್ಬಿಟ್ಟು, ಸೊ ಅಪ್ಲೈ ಡೇಟ್ ನಿಮ್ದು 20 ಮಾರ್ಚ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 2026ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 19 ಮೇ 2026ಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ. 1 ತಿಂಗಳದವರೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಕಾಲಾವಕಾಶವನ್ನ ಕೊಟ್ಟಿರ್ತಾರ. ಸೊ 2-3 ತಿಂಗಳ ಮಟ್ಟ ನಿಮ್ಗೆ ಏಜ್ ನಲ್ಲಿ ಡಿಫ್ರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಹೋಗಿ ಅಪ್ಲಿಕೇಶನ್ ಗಳನ್ನ ಹಾಕೊಳಕ್ ರೆಡಿ ಆಗ್ರಿ, ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಡ್ರಿ. ಸೊ ಬೆಸ್ಟ್ ಜಾಬ್ ಅಂತಿರ್ತಕ್ಕಂಥದ್ದು CRPF ದಲ್ಲಿ. ಸೊ ನೋಡ್ಕೊಳ್ರಿ, ಎಷ್ಟು ಹುದ್ದೆಗಳಂದ್ರೆ 9,175 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಸೊ ಮಾಡಿದ್ದಾರೆ. ಸೊ ಕರ್ನಾಟಕಕ್ಕೂ ಕೂಡ ಸಪರೇಟ್ ಆಗಿ ವೇಕೆನ್ಸಿಗಳು ಇರ್ತಾವು. ಸ್ಟೇಟ್ ವೈಸ್ ಕಟ್ ಆಫ್ ಇರುತ್ತಾ, ಕರ್ನಾಟಕಕ್ಕೆ ಅಂತ ಹೇಳಿ ಸಪರೇಟ್ ಆಗಿ ವೇಕೆನ್ಸಿಗಳು ಮತ್ತು ಅದರಲ್ಲಿ ನಿಮ್ಗೆ ಸಪರೇಟ್ ಆಗಿ ಕಟ್ ಆಫ್ ಕೂಡ ನಿಲ್ಲುತ್ತಾ. ಇದ್ರ ಎಕ್ಸಾಮ್ ಸರ ಕನ್ನಡದಲ್ಲಿ ಏನಾದ್ರು ಇರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತದ. ಸೊ ಏನೋ ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತೈತಿ. ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೋಡ್ಕೊಡ್ರಿ, ಅದೇ ತರನಾಗಿ ನೀವೇನಾದ್ರೂ ಈ ಸರಿ ಹಾಕ್ಬೇಕು ಸರ್, ನಾನು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೋದ ರಿಕ್ರೂಟ್ಮೆಂಟ್ ದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಸೊ ನೋಡ್ಕೋಬಹುದು ನೀವು, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಆಗ್ಬೋದು ಈ ಸರಿ ಸೆಲೆಕ್ಷನ್ ಅನ್ನ. ಸೊ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೇನೆ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಓಕೆ, ನೆಕ್ಸ್ಟ್ ಅದೇ ತರಗಿ ಸರ್ ಇದಕ್ಕೆ ಟ್ರೇಡ್ ಟೆಸ್ಟ್ ಇರ್ತದ, ಫಸ್ಟ್ ಗೆ ಸರ್ ಎಕ್ಸಾಮ್ ಇರ್ತದ, ಫಿಸಿಕಲ್ ಇರ್ತದ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಹೋದ್ ಸರಿ ರಿಕ್ರೂಟ್ಮೆಂಟ್ ದಲ್ಲಿ ಫಸ್ಟ್ ಗೆ ನಿಮ್ಗೆ ಏನ್ ಕೊಟ್ಟಿದ್ರಪ್ಪ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ CBT ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಸೊ ಈ ಸರಿ ಏನ್ ಮಾಡಿದಾರಪ್ಪ ಅಂದ್ರೆ PET ಮತ್ತು PST ಫಿಸಿಕಲ್ ಟೆಸ್ಟ್ ಅನ್ನ ಮೊದಲಿಗೆ ಕಂಡಕ್ಟ್ ಅನ್ನ ಮಾಡ್ತಾ ಇದಾರೆ. ಸೊ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, 24 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಸೊ ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಎಷ್ಟು? 170 ಸೆಂಟಿಮೀಟರ್ ಹೈಟ್ ಬೇಕಾಗಿರ್ತದ.
ಸೊ ಆ ಕಾರಣಕ್ಕೋಸ್ಕರ ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರ್ತೈತಿ, ಮಹಿಳೆಯರಿಗೆ 1600 ಮೀಟರ್ ಟ್ರೈನಿಂಗ್ ಇರ್ತೈತಿ. ನೀವು ಎಕ್ಸಾಮ್ ಜೊತೆಗೆ ಫಿಸಿಕಲ್ ಟ್ರೈನಿಂಗ್ ಕೂಡ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. 5 ಕಿಲೋಮೀಟರ್ ನೀವು ಅನ್ಕೊಂಡಿರೋ ಹಾಗೆ ಈಸಿ ಇರೋದಿಲ್ಲ. 24 ನಿಮಿಷದಲ್ಲಿ ಓಡ್ಬೇಕಂದ್ರೆ ಸೊ ನಿಮ್ಮ ಹತ್ರ ಎನರ್ಜಿ ಕೂಡ ಬೇಕಾಗುತ್ತಾ 5 ಕಿಲೋಮೀಟರ್ ಟ್ರೈನಿಂಗ್ ಅನ್ನ ಓಡಕ. ಈಗಿನ ತರನೇ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮ್ಸಾಗಿ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತೀರಿ. ಎಕ್ಸಾಮ್ ಅನ್ನ ಸ್ಟಡಿ ಮಾಡ್ಕೊಡ್ರಿ. ಅದರಲ್ಲಿ 4 ಸೆಕ್ಷನ್ಗಳು 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರ್ತೈತಿ. 0.25 ನೆಗೆಟಿವ್ ಕೂಡ ಇರ್ತೈತಿ. ರೀಸನಿಂಗ್ 25 ಕ್ವಶನ್ಸ್, ಮ್ಯಾಥ್ಸ್ 25 ಕ್ವಶನ್ಸ್, GK/GS 25 ಕ್ವಶನ್ಸ್, ಇಂಗ್ಲಿಷ್ ಗ್ರಾಮರ್ 25 ಕ್ವಶನ್ಸ್ಗಳು ಇರ್ತಾವ ಅದರಲ್ಲಿ. ಸೊ ಪ್ರತಿ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರ್ತದ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದ್ದೀನಿ. ಸೊ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಓಕೆ, ನಾನು ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಈ ನೋಟಿಸ್ ಬಂದ್ಬಿಟ್ಟು ಸೊ ನಿಮ್ಗೆ ನೋಟಿಸ್ ಅನ್ನ ತೋರಿಸ್ತೀನಿ. ಇದರಲ್ಲಿ ಏಜ್ ನಲ್ಲಿ ಸಡಿಲಿಕೆಯನ್ನ ಮಾಡಿದಾರೆ ಅಂತ ಹೇಳಿ. ಸೊ ಆ ನೋಟಿಸ್ ಅನ್ನ ನಾನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ ನಿಮಗೆ. ಓಕೆ, ನೋಡ್ಕೊಡಿ. ಈ ನೋಟಿಸ್ ಏನಿದೆಯಲ್ಲ, ಸೊ ಇದು ಆಲ್ರೆಡಿ ನಿನ್ನೆ ತಾನೇ ಅಪ್ಡೇಟ್ ಅನ್ನ ಮಾಡಿದ್ದಾರೆ. ಸೊ ಈ ನೋಟಿಸ್ ವೆಬ್ಸೈಟ್ ನಲ್ಲಿ ಬಿಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾನು ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಡ್ರಿ. ಏಜ್ ನಲ್ಲಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಹೋಗಿ ನೋಡ್ಕೊಂಡ್ರಿಪ್ಪ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಪ್ಡೇಟ್ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಏಜ್ ನಾನು ಕುಂದಿರುತ್ತೋ ಇಲ್ಲ ಅನ್ನೋದನ್ನ ಕನ್ಫರ್ಮೇಶನ್ ಗೊತ್ತಾಗುತ್ತಾ. ಹೋಗಿ ಅಪ್ಲಿಕೇಶನ್ ಅನ್ನ ಸೊ ಟೆಲಿಗ್ರಾಮ್ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಹೋಗಿ ವಿಸಿಟ್ ಕೊಡ್ರಿ. ಸೊ ಈ ತರದ ಇನ್ಫಾರ್ಮೇಶನ್ಗಳು 20ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಸೊ ಯಾವ ತರ ಅರ್ಜಿಗಳನ್ನ ಸಲ್ಲಿಸಬೇಕು, ಇದರ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತದ, ಸೊ ಪ್ರತಿ ಒಂದು ಅಪ್ಡೇಟ್ ಅನ್ನ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಸಿಗ್ತಾನೆ ಹೋಗ್ತದ. ಆ ಇನ್ಫಾರ್ಮೇಶನ್ ಗಳನ್ನು ತಿಳ್ಕೊಳ್ಬೇಕು ಅನ್ಕೊಂಡ್ರೆ ಡೈಲಿ ಇನ್ಫಾರ್ಮೇಶನ್ ಯಾವುದೇ ಏರ್ ಫೋರ್ಸ್, ನೇವಿ, ಆರ್ಮಿ, SSC GD ಆಗಿರಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ BSF ಟ್ರೇಡ್ಸ್ಮನ್, ITBP, ಅದರ ಜೊತೆಗೆ ಸಾಕಷ್ಟು ಆಸಮ್ ರೈಫಲ್, ಪ್ರತಿ ಒಂದರಲ್ಲಿ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನು ತಿಳಿದುಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಒಂದು ಲೈಕ್ ಮಾಡ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕಿ. ಸೊ ಕಮೆಂಟ್ ಗೆ ರಿಪ್ಲೈ ಕೊಡ್ಲಿಲ್ಲ ಅಂತ ಹೇಳಿ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಪ್ರತಿ ಒಂದು ಅಪ್ಡೇಟ್ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ.